Hey everyone, welcome back to our channel ESF Standards. So in this lecture we are going to discuss about the important questions of database management systems and BCS 403 subject code. So actually it's a regular video. So ಇದು ಬಂದ್ಬಿಟ್ಟು ನಮಗೆ ರೆಗ್ಯುಲರ್ ವಿಡಿಯೋ ಪ್ಲಸ್ 2.0 ವಿಡಿಯೋ ಕಂಪ್ಲೀಟ್ ಮಿಕ್ಸ್ ವಿಡಿಯೋ ಇದೆ ಅಂತ ಹೇಳ್ತೀನಿ. ಸೊ ಫಾರ್ 3.0 ವಿಡಿಯೋ ಆಲ್ಸೋ ವಿಲ್ ಗೋಯಿಂಗ್ ಟು ಅಪ್ಲೋಡ್. ಸೊ ಇಟ್ಸ್ ಅ RxG video. It carries like 95 plus max easily. After that less questions, so ತುಂಬ ಕಡಿಮೆ ಕ್ವಶನ್ಸ್ ಇರುತ್ತೆ ಈ ಮಾಡಲಿಂದ. ಸೊ ಆಲ್ಸೋ ಅಂದರೆ ವೆರಿ ಇಂಪಾರ್ಟೆಂಟ್ ಅಕ್ಯುರೇಟ್ ಕ್ವಶನ್ಸ್ ಕೂಡ ಕೊಟ್ಟಿದ್ದೀನಿ ಇದರಲ್ಲಿ ಫುಲ್ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡ್ತಿರೋದು. ಸೊ ರೆಗ್ಯುಲರ್ ವೀಡಿಯೋ ಇನ್ನು ಯಾರನ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸ್ಟಾಪ್ ಇಟ್ ಅಂತ ಹೇಳ್ತೀನಿ. ಸೊ ರೆಗ್ಯುಲರ್ ವೀಡಿಯೋದಲ್ಲಿ ಏನಾಗುತ್ತೆ ಸ್ವಲ್ಪ ತುಂಬ ಅನ್ವಾಂಟೆಡ್ ಕ್ವಶನ್ಸ್ ಇದೆ, ಬಟ್ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದು 12 o'clock ಆಗಿದ್ದರಿಂದ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕರೆಕ್ಟಾಗಿ ಆಗಿಲ್ಲ. ಈ ವಿಡಿಯೋನ ಏನಿದೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಎಕ್ಸಾಮ್ಗೆ ನಿಮ್ಗೆ ಹೆಂಗೆ ಓದಬೇಕು ಪ್ರತಿಯೊಂದು ಕೂಡ ನೋಡ್ಕೋಬೋದು. ಫಸ್ಟಿಂದ ಲಾಸ್ಟ್ವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸಬ್ಜೆಕ್ಟ್ ಕೊಡೈತಾ. ಸೊ ಈಸಿಲಿ ಯು ಕ್ಯಾನ್ ಸ್ಕೋರ್ 95 ಪ್ಲಸ್ ಮಾರ್ಕ್ಸ್ ಆಯಿತಾ. ಸೊ ಒನ್ಲಿ ದ ಟಫ್ ಅಂದರೆ ಈ ಮಾಡಲ್ 2 ಇಸ್ ಲಿಟಲ್ ಟಫ್ ಆಯಿತಾ. ಯಾಕಂದರೆ ಅಲ್ಲಿ ತುಂಬ ನಿಮ್ಮ ಚಾಪ್ಟರಲ್ಲಿ ತುಂಬ ಕ್ವಶನ್ಸ್ ಇದೆ, ಮೀನ್ಸ್ ಮೋರ್ ಟಾಪಿಕ್ಸ್ ಇದೆ. ಅದರಿಂದ ಆ ಟಾಪಿಕ್ಸಿಂದ ಡಿಫ್ರೆಂಟ್ ಕ್ವಶನ್ಸ್ ಕೇಳೋ ಚಾನ್ಸ್ ತುಂಬ ಇರುತ್ತೆ. ಸೊ ಇಂಪ್ಲಿಮೆಂಟೇಷನ್ ಕ್ವಶನ್ ಬಂದುಬಿಟ್ಟು ಮಾಡಲ್ 2 ಅಲ್ಲಿ ಆಕಾರ ಆಗುತ್ತೆ. ಸೊ ನೋ ನೀಡ್ ಟು ವರಿ. ಬಟ್ ನಾನು ಹೇಳ್ತೀನಿ ಯಾವ್ದು ಕ್ವಶನ್ ಓದಬೇಕು ಅಂತ. ಸೊ ಲಿಂಕ್ ಮಾಡಲ್ 2 ಯು ವಿಲ್ ಜಸ್ಟ್ ಸ್ಟಡಿ ಎವ್ರಿಥಿಂಗ್ ಫ್ರಮ್ ಅವರ್ ಯೂಟ್ಯೂಬ್, ಓಕೆ, ಮೀನ್ಸ್ ಅವರ್ ಚಾನಲ್ ಆಯಿತಾ. ಸೊ ಮಾಡಲ್ 1 ಹೋಗೋಣ. So model 1 explain the three scheme architecture by mapping them between scheme levels of required. Very important questions. Define the database management system and describe the components of models database management system interaction with a need diagram. So very important questions. Explain also advantages, disadvantages not required. It's okay if you're interested, please read disadvantages also with the example. Very important questions. So in this two of the question, one question is fixed question for your exams, okay. Everyone know that which question also you know, okay. Explain the different types of attributes of ER models with an examples. Library, company, yes, library or company. On the two topics, one of the topic will go into come your exam. So regular ವಿಡಿಯೋದಲ್ಲಿ ಏನಿದೆ ಆ ಟು ಲೈಬ್ರರಿ ಮತ್ತು ಮೀನ್ಸ್ ಲೈಬ್ರರಿ ಆ್ಯಂಡ್ ಕಂಪನಿ ಕ್ವಶನ್ಸ್ ಯು ಕ್ಯಾನ್ ರೆಫರ್ ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಸೊ ಇಯರ್ ನೋಟೇಷನ್ಸ್ ಮೀನ್ಸ್ ಡಿಫೈನ್ ಮಾಡಬೇಕು ಎಂಟಿಟಿ ಅಟ್ರಿಬ್ಯೂಟ್ಸ್ ಅಂದರೆ ಮಲ್ಟಿ ವ್ಯಾಲ್ಯೂಡ್ ಅಟ್ರಿಬ್ಯೂಟ್ಸ್ ಅಂದರೆ ಏನು, ಪಾರ್ಟಿಸಿಪೇಷನ್, ರೋಲ್ ಅಂದರೆ ಏನು. ಸೊ ಇನ್ ದಸ್ ಟೂ ಆಫ್ ದ ಕ್ವಶನ್ ಒನ್ ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ ಅಂತ ಹೇಳ್ತೀನಿ. ಸೊ ನಿಮಗೆ ಕಂಪ್ಲೀಟ್ 2.0 ಪ್ಯೂರ್ 2.0 ಅಂದರೆ ನಿಮ್ಗೆ ಜಸ್ಟ್ 4 ಕ್ವಶನ್ಸ್ ಓದಿ ಸಾಕು, ಇನ್ನು ಅದು ಓದಕ್ಕೆ ಹೋಗ್ಬೇಡಿ. ಮೀನ್ಸ್ 4 ಕ್ವಶನ್ಸ್ ಓದಿದ್ರೆ ನಿಮ್ಗೆ ಕ್ಯಾರೇಜ್ 14 ಮಾರ್ಕ್ಸಲ್ಲಿ ಫ್ರಮ್ ಈಚ್ ಮಾಡೆಲ್ ಈಸಿಯಾಗಿ ತೊಗೊಬಿಡ್ಬೋದು. ಸೊ ನೆಕ್ಸ್ಟ್ ಇದು ಅಷ್ಟೇ ಡಿಸ್ಕ್ರೈಬ್ ಫಾಲೋಯಿಂಗ್ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟೇ ಇದೆ. ನೆಕ್ಸ್ಟ್ ಮತ್ತು ಎಕ್ಸ್ಪ್ಲೇನ್ ದ ಕ್ಯಾಟಗರೀಸ್ ಆಫ್ ಎ ಡೇಟಾ ಮಾಡೆಲ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಬ್ರೀಫ್ಲಿ ಡಿಸ್ಕಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಎಂಡ್ ಯೂಸರ್ ಡೇಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ಸ್ ಅಲ್ಲ ಡೇಟಾಬೇಸ್, ಓಕೆ. ಸೊ ಇಟ್ಸ್ ಎನ್ ಫಾರ್ ಟು ಟೇಕ್ ಎ 20 out of 20 ಫಾರ್ ದಮ್ ಇಟ್ ವಿಲ್ ಬಿ ಮೋರ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಯು ಕ್ಯಾನ್ ಗೆಟ್ ಫ್ರಮ್ ದಿ ಹಿಯರ್ 7 marks. From here part B is 7 marks, 14 marks, and here 6 marks you can easily accept from the part A, okay. So actually ಏನಂದರೆ ಈ 2 ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್, ಫಿಕ್ಸ್ ಕ್ವಶನ್ಸು ಆಲ್ಸೋ ದಿಸ್ ಕ್ವಶನ್ಸ್ ಆಲ್ಸೋ. ಸೊ ಇದರಿಂದ ನಿಮಗೆ ಬರೋ ಔಟ್ ಆಫ್ ಔಟ್ ಬಂದುಬಿಡುತ್ತೆ ಇಲ್ಲೇ ಈ 3 ಕ್ವಶನ್ಸಲ್ಲೇ. ಬಟ್ ಏನಕ್ಕೆ ಅಂದರೆ ಇನ್ನು ಪೇಪರ್ ಇನ್ ಕೇಸ್ ಸ್ವಲ್ಪ ಟಫ್ ಆದರೂ ಕೂಡ ನಿಮಗೆ ಏನಾಗುತ್ತೆ ಅಂದರೆ ಈ ಕೆಳಗಡೆ ಏನು ಕ್ವಶನ್ಸ್ ಕೊಟ್ಟಿದ್ದೆಯಲ್ಲ ಆ ಕ್ವಶನ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ. ಸೊ ಫಸ್ಟ್ 3 ಕ್ವಶನ್ಸ್ ಕನ್ಸಿಡರ್ 4 ಕ್ವಶನ್ಸ್ ಇದೆಯಲ್ಲ, ಈ 4 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿ. ಈ 4 ಕ್ವಶನ್ಸ್ ಹೋದರೆ ನಿಮಗೆ ಇಫ್ ಪೇಪರ್ ವಾಸ್ ಈಸಿ 20 out of 20 ಈಸಿಲಿ ಕ್ಯಾನ್ ಗೆಟ್ ಆಯಿತಾ ಈ ಮಾಡಲಿಂದ. ಸೊ ಡಿಫಿಕಲ್ಟ್ ಆದರೆ ಈ ಕ್ವಶನ್ಸ್ ಏನಿದೆ ಅಷ್ಟು ಓದೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಫಸ್ಟ್ ಇವಾಗ ನಿಮಗೆ ಇವತ್ತು 2 o'clock ಆಗಿದೆ, ಇನ್ನು 2:30 ಅಂದ್ಕೊಳ್ಳಿ ವಿಡಿಯೋ ಅಪ್ಲೋಡ್ ಆಗಿಬಿಡುತ್ತೆ. ಸೊ ಅವಾಗ ಏನು ಮಾಡ್ತಾ ಇರ್ತೀರಾ ನೀವು ಅಂದರೆ ಬೆಸ್ಟ್ ಒಂದೇ ಹೇಳ್ತೀನಿ ನಾನು. ಇವಾಗ ಏನು ಹೇಳ್ತೀನಿ ಅಂದರೆ ಫಸ್ಟ್ 4 ಕ್ವಶನ್ಸ್ ಫ್ರಮ್ ಈಚ್ ಪರ್ ಮಾಡಿಲ್ಲ ಅದೇನಿದೆ ಆ ಕ್ವಶನ್ಸ್ನ ಫಾಲೋ ಮಾಡೋದು ಸಾಕು ಎಕ್ಸಾಮ್ಗೆ. ಯು ಕ್ಯಾನ್ ಗೆಟ್ ಈಸಿಲಿ 70 plus ಮಾರ್ಕ್ಸ್ ಅಂತ ಹೇಳ್ತೀನಿ ಆಯಿತಾ. ಸೊ ಅದು ಪ್ಯೂರ್ 2.0 ವಿಡಿಯೋ. ಮಾಡಲ್ 2 ಅಂತೂ ನಾವು ಹೋಗೋದೇ ಇಲ್ಲ. ಸೊ ಲಾಸ್ಟಲ್ಲೇ ಹೋಗೋದು ಮಾಡಲ್ 2. ಇಟ್ಸ್ ಓಕೆ, ಲೆಟ್ಸ್ ಗೋ. So explain unary relational operation with the example. Very important questions ಅಂತ ಹೇಳ್ತೀನಿ. Explain the different types of update operations of relational database, how the basic operations deals with the constraint data. Discuss the update operation dealing with the constraint violations with a suitable example. Very important questions. In this 3 of the 1 question is fixed for your exams ಅಂತ ಹೇಳ್ತೀನಿ ಆಯಿತಾ. ಸೊ ಫ್ರಮ್ ಮಾಡಲ್ 2 ಒನ್ಲಿ ತುಂಬ ಮಲ್ಟಿಪಲ್ ಕ್ವಶನ್ಸ್ ಇದೆ, ಮಿಕ್ಕಿದೆಲ್ಲ ಫುಲ್ ಮೀನ್ಸ್ 2 ಕ್ವಶನ್ಸ್ ಇದೆ ಪರ್ ಕ್ವಶನ್ಸ್ ಇದೆ. ಸೊ ಮಾಡಲ್ 2 ಒನ್ಲಿ ಲಿಟಲ್ ಡಿಫಿಕಲ್ಟ್, ಓಕೆ. Illustrate the relational algebraic operation with example. Select and project operations. Explain the following relational algebraic operation: join, different, select, union. So very important questions. I discuss them. Equijoin and natural join is suitable example with the relational algebra notations. So very important. In this 3 of the question, 1 question is fixed for your exams. ನಾನು ಓಪನಾಗಿ ಹೇಳ್ತಿದ್ದೀನಿ, ಮಾಡಲ್ 2 ಮಾತ್ರ ಓದೋಕ್ಕೆ ಹೋಗಬೇಡಿ ಇವಾಗ. ಸೊ ಡೇ ಬಿಫೋರ್ ಎಕ್ಸಾಮ್ ಇರುತ್ತಲ್ಲ ಅವಾಗ ಮಾಡಲ್ 2 ಓದೋಕ್ಕೆ ಸ್ಟಾರ್ಟ್ ಮಾಡಿ ಆಯಿತಾ. ಯಾಕಂದರೆ ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಇಷ್ಟು ಕೂಡ ಕ್ವಶನ್ಸ್ ಬರುತ್ತೆ ಇಲ್ಲ ಡೌಟ್ ಆಗಿರುತ್ತೆ. ಎಂತಂದರೆ
ಅಲ್ಲಿ ತುಂಬ ಟಾಪಿಕ್ಸ್ ಇದೆ, ಇಂಪ್ಲಿಮೆಂಟೇಷನ್ ಕ್ವಶನ್ ಬಂದೇ ಬರುತ್ತೆ. ಸೊ ಅವತ್ತು ಮಾತ್ರ ಓದಿ ಈ ಕ್ವಶನ್ಸ್ನ, ಆಯಿತಾ. ಮೊಡಲ್ 2ಗೆ ನಾನು ಸಪ್ರೇಟ್ ವೀಡಿಯೋ ಮಾಡ್ತೀನಿ, ಯಾಕಂದರೆ ಅದ್ರಲ್ಲಿ ತುಂಬ ಟಾಪಿಕ್ಸ್ ಇದೆ. ಅದರಲ್ಲಿ ಪ್ರಿಡಿಕ್ಟ್ ಅಂತ ಹೇಳೋಕ್ಕಲ್ಲ, ಅಲ್ಲಿ ಕ್ವಶನ್ಸ್ ಅದ್ರ ಬರೋದೇ ಇಲ್ಲ, ಬೇರೆ ಬೇರೆ ಕೇಳ್ತಾ ಇರ್ತಾರೆ, ಆಯಿತಾ. ಎಕ್ಸ್ಪ್ಲೇನ್ ದ ಸ್ಟೆಪ್ಸ್ ಆಫ್ ಕನ್ವರ್ಟ್ಸ್ ಎ ಬೇಸಿಕ್ ಎ ಡಯಾಗ್ರಾಮ್ ರಿಲೇಷನ್ ಡೇಟಾಬೇಸ್ ಸ್ಕೀಮ್. ಎಕ್ಸ್ಪ್ಲೇನ್ ದ ಎಂಟಿಟಿ ಆಫ್ ಇಂಟಿಗ್ರಿಟಿ ಅಂಡ್ ಕನ್ಸ್ಟೆಂಟ್ ಆಫ್ ಎ ರಿಫ್ರೆಶ್ನ್ reinfindal of a integrity of constraints, why the each this important database ಮತ್ತು ಪ್ರಾಬ್ಲಮ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಕೀಮ್ ಅಂದರೆ ಗೊತ್ತಲ್ಲ ನಿಮಗೆ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಕೇಳ್ತಾ ಇದೆ. ಮೀನ್ಸ್ ಪ್ರಾಬ್ಲಮ್ ಅಂದರೆ ಏನು, ಅದು ಕೊಟ್ಟಿರ್ತಾರೆ ಈಕ್ವೇಷನ್ಸ್ ಅವೆಲ್ಲ, ಮೀನ್ಸ್ 1 2 3 ಅಂತ ಕೊಟ್ಬಿಟ್ಟು ಅದನ್ನು ಪಿನ್ ನಂಬರ್ ಲೊಕೇಶನ್ ಅವೆಲ್ಲ ಸಾಲ್ವ್ ಮಾಡೋಕ್ಕೆ ಹೇಳ್ತಾರೆ ಅಷ್ಟೇ, ಆಯಿತಾ. ಸೊ ಇನ್ ದಿಸ್ 3 ಆಫ್ ದ ಕ್ವಶನ್ 1 ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ. ಸೊ ಮಾಡಲ್ 2 ಪ್ಲೀಸ್ ಎವ್ರಿ ಒನ್ ಡೇ ಬಿಫೋರ್ ಎಕ್ಸಾಮ್, ಅಂದರೆ ಎಕ್ಸಾಮ್ಗೆ ಹೋಗಿನ ಮುಂಚೆ ನಿಮಗೊಂದು 12 hours ಟೈಮ್ ಸಿಗುತ್ತೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ, ಅವಾಗ ಮಾಡಲ್ 2 ಓದೋಕ್ಕೆ ಟ್ರೈ ಮಾಡುತ್ತೆ. ಸೊ ಅವಾಗ ನಾನು ಹೇಳ್ತೀನಿ 20/20 ಈಸಿಯಾಗಿ ತೊಗೋಬೋದು ಎಷ್ಟು ಕ್ವಶನ್ಸ್ ಹೋದರೆ. ಬಟ್ ಇದರಲ್ಲೇ ನಾನು ಪಕ್ಕ ಹೇಳ್ತೀನಿ, ಇದರಲ್ಲಿ ಇಂಪ್ಲಿಮೆಂಟೇಷನ್ ಕ್ವಶನ್ ಮಾತ್ರ ಬಂದೇ ಬರುತ್ತೆ ಫಿಕ್ಸ್. ಸೊ ಮಾಡಲ್ 3 ಹೋಗೋಣ. ಸೊ ಮಾಡಲ್ 3 ಹೋಗಿನ ಮುಂಚೆ ನಿಮಗೆ ಪ್ರತಿಯೊಬ್ಬರಿಗೂ ನಮ್ಮ ಕಂಟೆಂಟ್ ಏನಿದೆ ಯೂಟ್ಯೂಬಿಂದ ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಅಂದ್ಕೊತಿದ್ದೀನಿ. ಸೊ ನೀವು ಒಂದು ಜಸ್ಟ್ ಏನಿಲ್ಲ ಇದ್ದರೆ ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಸೆಮಿಸ್ಟರ್ಸಲ್ಲಿ ಕೂಡ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಂದ್ರೆ ಒಂದು ಸಬ್ಸ್ಕ್ರೈಬ್ ಹಾಕಿ, ಒಂದು ಲೈಕ್ ಮುಂದೆ ಏನಿದೆಯಲ್ಲ ಅದನ್ನ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ನ ಒಂದು ಟ್ಯಾಪ್ ಮಾಡಿಬಿಟ್ರೆ ನಮಗೆ ಫುಲ್ ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಅನಿಸುತ್ತೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡೋದ್ರಿಂದ. ಸೊ ಈ ವೀಡಿಯೋಸಿಂದ ನಿಮ್ಗೆ ತುಂಬ ಬೆನಿಫಿಟ್ ಆಗ್ತಿದೆ ಅಂದ್ಕೊತಿದ್ದೀನಿ. ನಿಮಗೆ ಎ ಆಗಲಿ ಮೈಕ್ರೋ ಕಂಟ್ರೋಲರ್ಸ್ ಆಗಲಿ ಫುಲ್ ಕಂಪ್ಲೀಟ್ 80+ ಮಾರ್ಕ್ಸ್ ಬಂದಿದೆ ನಮಗೆ. ಮೀನ್ಸ್ ಮೈಕ್ರೋ ಕಂಟ್ರೋಲರ್ಸ್ ಆಗಲಿ ಎ ಎಲ್ ಬಂದುಬಿಟ್ಟು 89 ಮಾರ್ಕ್ಸ್ ಬಂದಿದೆ. ಸೊ ಎ ಐದಲ್ಲಿ ಅದು 2 ಕ್ವಶನ್ಸ್ ಬಂದುಬಿಟ್ಟು ಇಂಪ್ಲಿಮೆಂಟೇಷನ್ ಕ್ವಶನ್ಸು, ಅಲ್ಲಿ 8 ಮಾರ್ಕ್ಸ್ ಹೋಗಿಬಿಟ್ಟಿದೆ. ಸೊ ಇಟ್ಸ್ ಓಕೆ, ಯು ಕ್ಯಾನ್ ಗೆಟ್ ಈಸಿಲಿ 90-92 ಆರಾಮಾಗಿ ಬಂದಿದೆ. ಸೊ ನಾನು ಇದೇ ಈ ಸಬ್ಜೆಕ್ಟ್ ಕೂಡ ಅಷ್ಟೇ ಔಟ್ ಆಫ್ ಬರುತ್ತೆ. ಸೊ ವಿತೌಟ್ ಲಿವಿಂಗ್ ದ ಮಾಡಲ್ 2. ಸೊ ಇಷ್ಟೊಂದು ನಿಮಗೆ ಮಾಡ್ತಿದ್ವಿ ಅಂದರೆ ಜಸ್ಟ್ ನಿಮ್ಗೆ ಒಂದು ಕಡೆಯಿಂದ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು, ಅಷ್ಟೇ ನಮಗೆ ಸಾಕಾಗಿರುತ್ತೆ. ನೆಕ್ಸ್ಟ್ ಮಾಡಲ್ 3 ಹೋಗೋಣ. ಸೊ ಮಾಡಲ್ 3ಅಲ್ಲಿ ವಾಟ್ ಈಸ್ ದ ನಾರ್ಮಲೈಸೇಷನ್ ಅಂದರೆ ಏನು, ಎಕ್ಸ್ಪ್ಲೇನ್ ದ 1F 2F ಆ್ಯಂಡ್ 3NF ಆ್ಯಂಡ್ 4NF ಆ್ಯಂಡ್ 5NF ವಿತ್ ಎಕ್ಸಾಂಪಲ್. ಆ್ಯಕ್ಚುಲಿ ಎಕ್ಸಾಂಪಲ್ ಬಂದುಬಿಟ್ಟು 4NF ಒಂದಿಲ್ಲ ಕೇಳ್ತಾರೆ, ಇಲ್ಲಾಂದರೆ 4NF ಆ್ಯಂಡ್ 5NF, ಅಥವಾ ಇಲ್ಲಾಂದರೆ ಈ ಕಂಪ್ಲೀಟ್ 1NF 2NF 3NF ಇಷ್ಟು ಮಾತ್ರ ಕೇಳ್ತಾರೆ. ಮಿಕ್ಕಿದ್ದೇನಾದರೆ ಇವೆರಡು ಕೇಳ್ತಾರೆ. ಸೊ ಅದರಿಂದ ಇಷ್ಟು ಓದೋಕ್ಕೆ ಟ್ರೈ ಮಾಡಿ, ಆಯಿತಾ. ಇದು ಕೂಡ ಕೇಳೋ ಚಾನ್ಸ್ ತುಂಬ ಇರುತ್ತೆ. ಸೊ ನಾನು ಜಸ್ಟ್ ಇದು ಆಪ್ಷನಲ್ ಅಂದ್ಕೊಳ್ಳಿ, ಇನ್ ಕೇಸ್ ನಿಮಗೆ ಟೈಮ್ ಇಲ್ಲಾಂದರೆ ಈ 3 ಓದ್ಕೊಂಡೋಗಿ, ಈ 2 ಬೇಡ, ಇದು ಪಾರ್ಟ್ ಬಿ ಅಲ್ಲಿ ಬಂದುಬಿಡುತ್ತೆ. ಸೊ ಆ್ಯಕ್ಚುಲಿ ನಿಮಗೆ ಈ ಆನ್ಸರ್ಸ್ಗಳೆಲ್ಲ ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು ಎಲ್ಲಿ. ಸೊ ಇದು ಮಾಡಲ್ 2 ಆನ್ಸರು, ಯಾಕಂದರೆ ಮಾಡಲ್ 2 ಡಿಫಿಕಲ್ಟ್ ಇದೆ, ಅದರಿಂದ ನಾನು ಬೇಗ ಫಸ್ಟ್ ಮಾಡಲ್ 2ಗೆ ಆನ್ಸರ್ಸ್ ಫಸ್ಟ್ ಪ್ರಿಫರ್ ಕೊಟ್ಟಿದ್ದೆ ಮಾಡಲ್ 2ಗೆ. ಅದು ಮಾಡಲ್ 2 ಕೊಟ್ಬಿಟ್ಟು ಅದ್ರ ಬರ್ದಿರೋದು. ಸೊ ನೋಡ್ಕೊಳ್ಳಿ, ಈ ಕ್ವಶನ್ಸ್ ಆನ್ಸರ್ಸ್ ಎಲ್ಲ ಅಪ್ಲೋಡ್ ಆಗಿಬಿಟ್ಟಿದೆ. ಮೀನ್ಸ್ ಗೂಗಲ್ ಡ್ರೈವ್ ಕ್ಯಾನ್ ಚೆಕ್ ದೇರ್, ಆಯಿತಾ. ಸೊ ಆಲ್ ಮಾಡಲ್ಸ್ ಆನ್ಸರ್ಸ್, ಪ್ರತಿಯೊಂದು ಮಾಡಲ್ ಆನ್ಸರ್ಸ್ ಕೂಡ ಇಲ್ಲೇ ಇದೆ. ಮೈನ್ ಥಿಂಗ್ ಏನಂದರೆ ಇದರಲ್ಲಿ ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ, ಆಯಿತಾ. ಡಯಾಗ್ರಾಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈ ಥರ ಏನಿದೆ, ಈ 3 ಸ್ಕೀಮ್ ಆರ್ಕಿಟೆಕ್ಚರ್ ಇದೆಲ್ಲ, ಸ್ಕೀಮ್ ಆರ್ಕಿಟೆಕ್ಚರ್ ವೆರಿ ಇಂಪಾರ್ಟೆಂಟ್. ಮತ್ತು ಇದು ಅಷ್ಟೇ, ಡಯಾಗ್ರಾಮ್ಸ್ ಕಂಪನಿ ಇದು ಇದೆಯಲ್ಲ, ಸಿಂಬಲ್ಸು ಮೀನಿಂಗ್ಸು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಟ್ರಿಬ್ಯೂಟ್ಸು, ಕೀ ಆಟ್ರಿಬ್ಯೂಟ್ಸು ತುಂಬ ನೆನಪಿಟ್ಕೋಬೇಕಾಯ್ತಾ. ನೆಕ್ಸ್ಟ್ ಡೆರೈವ್ಡ್ ಆಟ್ರಿಬ್ಯೂಟ್ಸ್ ಅಂದರೆ ಇನ್ ಟೋಟಲ್ ಪಾರ್ಟಿಸಿಪೇಷನ್, ಅಥವಾ ಇದು ಅಷ್ಟೇ ಕನ್ಸ್ಟೆಂಟ್ಸು ವೆರಿ ಇಂಪಾರ್ಟೆಂಟ್. ಇದಂತೂ ಫುಲ್ ಕಂಪ್ಲೀಟ್ ಇಂಪಾರ್ಟೆಂಟು. ಸೊ ಇದು ಕಂಪನಿ ಡಯಾಗ್ರಾಮ್, ಆಯಿತಾ. ಸೊ ಇದು ಬಂದುಬಿಟ್ಟು DBM ಇಟ್ಸ್ ಇಂಟ್ರಾಕ್ಷನ್ ವಿತ್ ನೀಟ್ ಡಯಾಗ್ರಾಮ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದು ಕೂಡ ಅಷ್ಟೇ. ಇನ್ ದಿ ಸಬ್ಜೆಕ್ಟ್ ಕಂಪ್ಲೀಟ್ಲಿ ಡಯಾಗ್ರಾಮ್ಸ್ ಅಂತ, ಫುಲ್ ಕಂಪ್ಲೀಟ್ಲಿ ಡಯಾಗ್ರಾಮ್. ಸೊ ಆನ್ಸರ್ಸ್ ಎಲ್ಲ ನಾನು ಪ್ರತಿಯೊಂದು ಅಪ್ಲೋಡ್ ಮಾಡಿದ್ದೀನಿ. 21 ಪೇಜಸ್ ಇದೆ. 21 ಪೇಜಸ್ ಓದೋದಕ್ಕೂ ನಿಮಗೆ 3.2 ವೀಡಿಯೋ ಅಂತ ಹೇಳ್ತೀನಿ ಅದನ್ನು. ಸೊ ಅಷ್ಟು ಹೋದರೆ ಸಾಕು ನಿಮಗೆ. ಸೊ ಲೈಕ್ ದಟ್ ನೀವು ಮಾಡಲ್ 1 ಅಪ್ಲೋಡ್ ಮಾಡಿದ್ದೀವಲ್ಲ, ಫಾರ್ ದ ರೆಗ್ಯುಲರ್ ವೀಡಿಯೋ ಫಾರ್ ದಿಸ್ ವೀಡಿಯೋಸ್ ಆಲ್ಸೋ ವಿ ಆರ್ ಅಪ್ಲೋಡಿಂಗ್ ದ ಫಾರ್ ಆಲ್ 5 modules also, ಓಕೆನಾ. ಸೊ ಲೆಟ್ಸ್ see the discussion insertion, deletion and modification anomalies, why they are considered the bad, illustrate with example, ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಫಸ್ಟ್ ಒಂದಿಗೆ ಫಿಕ್ಸ್ ಕ್ವಶನ್ ಆಗಿರುತ್ತೆ ಫಸ್ಟ್ ಒಂದಿಗೆ. ಸೊ ಸೆಕೆಂಡ್ ಒಂದು ಕ್ವಶನಿಗೆ 1% ಚಾನ್ಸಸ್ ಇರುತ್ತೆ ಎಕ್ಸಾಂಪಲ್ಗೆ, ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಆಮ್ಸ್ಟ್ರಾಂಗ್ ಇನ್ಫರೆನ್ಸ್ ರೂಲ್ಸ್ ಏನಿದೆಯಲ್ಲ, ಆಮ್ಸ್ಟ್ರಾಂಗ್ ಇದು ಅಷ್ಟೇ, ಇಟ್ಸ್ ನಾಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಇನ್ಫಾರ್ಮಲ್ ಡಿಸೈನ್ ಆಫ್ ಗೈಡ್ಲೈನ್ಸ್ ಆಫ್ ರಿಲೇಷನ್ ಸ್ಕೀಮ್ ಡಿಸೈನ್ ವಿತ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಫಿಕ್ಸ್ ಕ್ವಶನ್ ಆಗಿರುತ್ತೆ ಇದು ಕೂಡ ಅಷ್ಟೇ. ಸೊ ನಿಮ್ಗೆ ಇಲ್ಲೇ ನಮಗೆ 14 ಮಾರ್ಕ್ಸ್ ಇಲ್ಲೇ ಬಂದುಬಿಡುತ್ತೆ. ಸೊ 14 ಬಂದು ಇಲ್ಲಿ ಒಂದು ಕರ್ಸರ್ಸ್ ಆ್ಯಂಡ್ ಇಟ್ಸ್ ಪ್ರಾಪರ್ಟೀಸ್ ಆಫ್ ಎಂಬೆಡೆಡ್ SQL ವಿತ್ ಎಕ್ಸಾಂಪಲ್, ಆಯಿತಾ. ಕರ್ಸರ್ ಓಕೆ. ಫಂಕ್ಷನಲ್ ಡಿಪೆಂಡೆನ್ಸಿ ಅಂದರೆ ವಾಟ್ ಈಸ್ ದ ಫಂಕ್ಷನಲ್ ಡಿಪೆಂಡೆನ್ಸಿ, ವಾಟ್ ಇಸ್ ದ ಅಲ್ಗೋರಿದಮ್ ಆಫ್ ಫೈಂಡ್ ದ ಮಿನಿಮಲ್ ಕವರ್ ಆಫ್ ಎ ಸೆಟ್ ಆಫ್ ಫಂಕ್ಷನಲ್ ಡಿಪೆಂಡೆನ್ಸಿ, ಕನ್ಸ್ಟ್ರಕ್ಟ್ ದ ಮಿನಿಮಲ್ ಕವರ್ ಆಫ್ ಎಮ್. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ಫಿಕ್ಸ್ ಕ್ವಶನ್ ಆಗಿರುತ್ತೆ. ಸೊ illustrate the following suitable examples, data types and SQL substring of a pattern matching in SQL, consider the relations of R with the following functional dependency. So very important questions. So ಇವಾಗ ನೋಡ್ತಿರಲ್ಲ, in 3 questions, main 3 questions
1 2 3 ಆಯಿತಾ. 1 2 3 ಕ್ವಶನ್ಸ್. ಇನ್ ದಿಸ್ 3 ಓನ್ಲಿ ಗೋಯಿಂಗ್ ಟು ಕಮ್ ಆನ್ ಎಕ್ಸಾಮ್ಸ್. ಅದೇ ಇದರಲ್ಲಿ ಬಂದುಬಿಟ್ಟು ಮೀನ್ಸ್ ಈ ಕ್ವಶನ್ಸಲ್ಲಿ ಸ್ವಲ್ಪ ಇಂಪ್ಲಿಮೆಂಟ್ ಈ ಈಕ್ವೇಷನ್ ಏನಿದೆ ಅಲ್ಲ, ಈ ಕ್ವಶನ್ ಅದರಲ್ಲಿ ಚೇಂಜ್ ಮಾಡಿದ್ರೆ ಮಾಡ್ಬೋದು. ಮಿಕ್ಕಿದಲ್ಲಿ ಏನಿದೆ ಕಂಪ್ಲೀಟಾಗಿ ಸೇಮ್ ಕ್ವಶನ್ಸ್ ಓನ್ಲಿ ಗೋಯಿಂಗ್ ಟು ಕಮ್ ಆನ್ ಎಕ್ಸಾಮ್ಸ್ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ ಆಯಿತಾ. ಸೊ ಇನ್ ದಿಸ್ 3 ಕ್ವಶನ್ ಯು ವಿಲ್ ಗೆಟ್ 7 ಮಾರ್ಕ್ಸ್ ಈಸಿಲಿ ಇನ್ ದಿಸ್. ಓಕೆ, ಆಫ್ಟರ್ ದಟ್ ಇದೇ ಫಿಕ್ಸ್ ಕ್ವಶನ್ ಇದರಲ್ಲಿ ನಾನು ಹೇಳ್ತೀನಿ ಓಪನ್ ಆಗಿ. ಸೊ ಇವೆರಡು ನಾಟ್ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಟು ಗೆಟ್ ಔಟ್ ಆಫ್ ಜಸ್ಟ್ ರೀಡ್ ದಿಸ್ 2 ಕ್ವಶನ್ಸ್ ಆಲ್ಸೋ ಆಯಿತಾ. Properties of embedded SQL. ಇದು ಅಷ್ಟು ವೆರಿ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಇನ್ಫಾರ್ಮಲ್ ಗೈಡ್ಲೈನ್ಸ್ ಮೀನ್ಸ್ ಡಿಸೈನಿಂಗ್ ಗೈಡ್ಲೈನ್ಸ್ ಆಫ್ ರಿಲೇಷನ್ ಸ್ಕೀಮ್, ಡಿಸೈನ್ ಆಫ್ ಎಕ್ಸಾಂಪಲ್. ಸೊ ಇವಾಗ ಆನ್ಸರ್ಸ್ ನೋಡಿ, ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ಸರ್ಷನ್ ಮೀನ್ಸ್ ಇನ್ಸರ್ಷನ್ ಡಿಲೀಷನ್, ವೆರಿ ಮಾಡಿಫಿಕೇಷನ್, ಇದು ಇಂಪಾರ್ಟೆಂಟ್. ಸೊ ಈ ಜಸ್ಟ್ ಏನಿದೆ ಅಲ್ಲ, ಈ ಮಾಡಲಲ್ಲಿ ಪ್ರತಿಯೊಂದು ಓದೋಕ್ಕೆ ಟ್ರೈ ಮಾಡ್ರಿ, ಯಾಕಂದರೆ 20/20 ನಿಮ್ಗೆ ಬೇಕೇ ಬೇಕು ಎಕ್ಸಾಮ್ಗೆ. ಸೊ ಅದರಿಂದ ಮೀನ್ಸ್ ಬರೀ ಈ 2 ಪಾಯಿಂಟ್ ನೋಡೋರಾಗಿದ್ರೆ 1 2 3 ಪ್ಲಸ್ 4 5 ಈ ಏನಿದೆ ಈ ಪಾರ್ಟ್ ಕಂಪ್ಲೀಟಾಗಿ ಓದೋಕ್ಕೆ ಟ್ರೈ ಮಾಡಿದ್ದೆ. ಈ ಪಾರ್ಟಿಂದ ನಿಮ್ಗೆ ಎಕ್ಸಾಮ್ ಬಂದುಬಿಡುತ್ತೆ. ಸೊ ಈ 3 + 3 6 ಕ್ವಶನ್ಸ್ ಓದಿದ್ರೆ ಸಾಕು. 6 ಕ್ವಶನ್ಸ್ ಇದೆ, ಆ 6 ಕ್ವಶನ್ಸ್ ಓದಿದ್ರೆ ನಿಮಗೆ 14 ಮಾರ್ಕ್ಸ್ ಅಂತೂ ಬಂದುಬಿಡುತ್ತೆ ಎಕ್ಸಾಮ್ಗೆ. ಸೊ 20 ಬೇಕು ಅಂದರೆ ಕಂಪ್ಲೀಟಾಗಿ ಏನಿದೆ ಎಲ್ಲನೂ ಓದೋಕ್ಕೆ ಟ್ರೈ ಮಾಡಿ. ಎಷ್ಟು ಇದೆ ಜಾಸ್ತಿ ಏನಿಲ್ಲ, 3 4 5 6 7 8 ಕ್ವಶನ್ಸ್ ಇದೆ. ಫ್ರಮ್ ದಿಸ್ 8 ಕ್ವಶನ್ಸಲ್ಲಿ ಫಿಕ್ಸ್ ಆಗಿರುತ್ತೆ. ಸೊ ಪ್ರತಿಯೊಂದು ಕೂಡ ನಿಮಗೆ ಸೊ 20/20 ಬರೋಕ್ಕೆ ಅದು ಬಿಟ್ಟು ಇನ್ನು ಚಾನ್ಸಸ್ ಇಲ್ಲ ಎಲ್ಲೂ ಕೂಡ. ಸೊ ನಿಮ್ಗೆ ಇನ್ನೂ ಅಡ್ವಾನ್ಸ್ಡಾಗಿ ಬೇಕು ಅಂದರೆ ಏನಿದೆ ರೆಗ್ಯುಲರ್ ವೀಡಿಯೋ ಅಂತ ಅಪ್ಲೋಡ್ ಮಾಡಿದ್ದೀನಲ್ಲ, ಅದರಲ್ಲಿ ಬೇಜಾನ್ ಕ್ವಶನ್ಸ್ ಅನ್ವಾಂಟೆಡ್ ಕ್ವಶನ್ಸ್ ಕೂಡ ಹಾಕಿದ್ದೀನಿ, ಅಲ್ಲಿ ನೋಡಿಕೊಂಡು ಓದ್ಕೊಳ್ಳಿ ಆಯಿತಾ. ನೆಕ್ಸ್ಟ್ Module 4 ಹೋಗೋಣ. Module 4 ಡೆಮೋನ್ಸ್ಟ್ರೇಟ್ ದ ಡೇಟಾಬೇಸ್ ಆಫ್ ಎ ಟ್ರಾನ್ಸಾಕ್ಷನ್ ವಿತ್ ಟ್ರಾನ್ಸಾಕ್ಷನ್ ಡಯಾಗ್ರಾಮ್ ಆಯಿತಾ. Discuss the ACID properties of database of transaction and the define transaction. Very important ಆಗುತ್ತೆ. So in these 2 question, one question okay, demonstrate the working assertion and triggers in database. Explain an example ಆಯಿತಾ. ಅಸೆಷನ್ ಅಂದರೆ ಟ್ರಿಗರ್ಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟ್ರಿಗರ್ಸ್ ಆಯಿತಾ. ಈ ವೇಡು ಈ ಕ್ವಶನ್ ಏನಿದೆಯಲ್ಲ, ಇದು ಒಂದು ಸರಿ ಡೇಟಾಬೇಸ್ ಮೇಲೆ ಕೇಳೋ ಚಾನ್ಸಸ್ ಇರುತ್ತೆ, ಇಲ್ಲ ಅಂದರೆ ಇನ್ನು SQL ಮೇಲೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ನೋಡ್ಬೋದು ಇಲ್ಲಿ 7 ಕ್ವಶನ್ಸ್ ಕೊಟ್ಟಿದ್ದೆಲ್ಲ. ಸೊ SQL ಮೇಲೆ ಒಂದು ಸರಿ ಕೇಳಿದೆ, ಇನ್ನು ಡೇಟಾಬೇಸ್ ಮೇಲೆ. ಸೊ ಅಸೆಷನ್ ಟ್ರಿಗರ್ಸ್ ಏನಿದೆ, ಈ ಟ್ರಿಗರ್ಸು ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಬಂದೇ ಬರುತ್ತೆ ಎಕ್ಸಾಮ್ಗೆ. SQL ಮೇಲೆ ಕೇಳ್ಬೋದು, ಇಲ್ಲಾಂದರೆ ಡೇಟಾಬೇಸ್ ಮೇಲೆ ಕೇಳ್ಬೋದು. ಬಟ್ ಈ ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ. ಇವೆರಡರಲ್ಲಿ ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ. ಇದು ಬಂದು ACID ಪ್ರಾಪರ್ಟೀಸ್ ಅಂತಾರೆ. ಇದು ಪಕ್ಕ ಫಿಕ್ಸ್ ಕ್ವಶನ್ ಇದ್ದೇ ಇದೆ ಬಿಡಿ ನಿಮಗೆ. ಇವಾಗ ಡೇಟಾಬೇಸ್ ಟ್ರಾನ್ಸಾಕ್ಷನ್ ವಿತ್ ಟ್ರಾನ್ಸಾಕ್ಷನ್ ಡಯಾಗ್ರಾಮ್, ಇದು ಫಿಕ್ಸ್ ಕ್ವಶನ್ ಇದೆ. ಬ್ರೋ ಇಲ್ಲೇ ಬಂದುಬಿಡ್ತಲ್ಲ ಸರ್, ಇಲ್ಲೇ 20/20 ಆದರೆ ಹೌದು ಇಲ್ಲೇ ಬಂದುಬಿಡುತ್ತೆ ನಿಮಗೆ 20/20. ಇದು ಬೇಕಾಗಿಲ್ಲ ಇನ್ನು ಮಿಕ್ಕಿದ ಪಾರ್ಟು. ಬಟ್ ಆದರೂ ಎಂದು ಕೊಟ್ಟಿದೆ ಅಂದರೆ ಇನ್ ಕೇಸ್ ಪೇಪರ್ ವಾಸ್ ಟಫ್ ಬಂದರೂ ಕೂಡ ನಿಮಗೆ ಈ ಕ್ವಶನ್ಸ್ ಮೀನ್ಸ್ ಇದು ಅಷ್ಟೇ, ಇದು ಇನ್ಕ್ಲೂಡ್ ಸೇರಿಸ್ಕೊಳ್ಳಿ ಇದರಲ್ಲಿ. ಯಾಕಂದರೆ ಈ ಕಂಪ್ನಿ ಡೇಟಾಬೇಸ್ ಮೇಲೆ ಇದೊಂದು ಮೀನ್ಸ್ ಕ್ವಶನ್ ಇದೆ. ಈ ಕ್ವಶನ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಇದು ಏನಿದೆ ನಾನು ನಿಮಗೆ ನೀವು ಪ್ಲೀಸ್ ಎವ್ರಿ ಒನ್ ಅಪ್ಡೇಟ್ ವಿತ್ ಇನ್ಸ್ಟಾಗ್ರಾಮಲ್ಲಿ ಅಪ್ಡೇಟ್ ಆಗಿದೆ ಆಯಿತಾ. ಸೊ ಇವಾಗ ಇದು ಏನಿದೆಯಲ್ಲ ಇದರಿಗೆ ಫುಲ್ ಕಂಪ್ಲೀಟ್ ಡೇಟಾಬೇಸನ್ನು ಏನಿದೆಯಲ್ಲ ಫುಲ್ ಕಂಪ್ಲೀಟಾಗಿ ಅವೆಲ್ಲ ಏನಾಗಿದೆ ಅದರ ಬಂದುಬಿಟ್ಟು ನಾನು ಒಂದು ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿಂದ ನೀವು ನೋಡ್ಕೋಬೋದು, ಫುಲ್ ಕ್ವಶನ್ನ ನೋಡ್ಕೊಂಡು ಎಕ್ಸಾಮ್ಗೆ ಓದ್ಕೋಬೋದು ಆಯಿತಾ. ಸೊ ಇದು ಸಿಂಟ್ಯಾಕ್ಸ್ ಎಕ್ಸಾಂಪಲ್ ಆಫ್ SQL ಎಫಿಷಿಯಂಟ್ ವ್ಯೂ ಇಂಪ್ಲಿಮೆಂಟೇಷನ್. ಸೊ ಪಕ್ಕ ತೊಗೊಳ್ಳೇಬೇಕು, ಮೀನ್ಸ್ ನೋ ನೀಡ್ ಟು ಮಿಸ್ ಇನ್ ಎನಿ ಒನ್ ಕ್ವಶನ್ ಆಲ್ಸೋ ಅನ್ನೋರು. ಸೊ ರೀಡ್ ಎವ್ರಿ ಕ್ವಶನ್ ಫ್ರಮ್ ದಿಸ್ Module 4. ಐ ಥಿಂಕ್ 1 2 3 4 5 6 7 ಕ್ವಶನ್ಸ್ ಆಗಿದೆ. ಸೊ 7 ಕ್ವಶನ್ ಈಸಿಲಿ ಕ್ಯಾರೀಸ್ ಲೈಕ್ 20 ಮಾರ್ಕ್ಸ್ ಯುವರ್ ಎಕ್ಸಾಮ್ಸ್ ಆಯಿತಾ. ಸೊ ಈ ಕ್ವಶನ್ಸ್ ಇಂದ ಕಂಪ್ಲೀಟ್ ಎಲ್ಲ ಓದೋಕ್ಕೆ ಟ್ರೈ ಮಾಡ್ರು, ತುಂಬ ಈಸಿ ಇದೆ ಆಯಿತಾ. ಸೊ ತುಂಬ ಈಸಿ ಇದೆ, ನೋಡ್ಕೊಳ್ಳಿ, ಎಕ್ಸಾಮ್ಗೆ ಆರಾಮ್ ಮಾಡಿ. ಸೊ DBMS ಅಂದ್ರೇ ಸ್ವಲ್ಪ ತಲೆನೋವೇ ಅನ್ಕೋಬೋದು, ಯಾಕಂದರೆ ಎಕ್ಸಾಮ್ಸ್ ನೀವು ಇಂಟರ್ನಲ್ಸ್ಗೆ ಓದಿರಲ್ಲ, ನಂಗೆ ಗೊತ್ತಿದ್ದು ತುಂಬ ಜನ ಓದಿರಲ್ಲ. ಫಸ್ಟ್ ಆಫ್ ಆಲ್ ಆನ್ಸರ್ಸ್ ಕೂಡ ಗೊತ್ತಾಗೋದೇ ಇಲ್ಲ ಈ ಸಬ್ಜೆಕ್ಟ್ಗೆ. ಇಟ್ಸ್ ಓಕೆ, ನಾನು ಅಪ್ಲೋಡ್ ಮಾಡಿದ್ದೀನಿ ಆನ್ಸರ್ಸ್ ಎಲ್ಲ. ಸೊ ಒನ್ ಮೋರ್ ಥಿಂಗ್, ಇವಾಗವರೆಗೂ ನೋಡ್ತಿದ್ದೀನಿ, ನನಗೆ ತುಂಬ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಜಸ್ಟ್ ಒಂದು ಸಬ್ಸ್ಕ್ರೈಬ್ ಹೊಡಿಗೆ, ಒಂದು ಲೈಕ್ ಮಾಡಿ. ಸೊ ಇದೇ ಥರ ಮಾಡ್ತಾಯಿರೋ ನಮ್ಮ ಮೋಟಿವೇಶನ್ ಸಿಗುತ್ತೆ. ಸೊ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಬೇಕಾಗಿದೆ, ಅಷ್ಟೇ ಮಾಡಿದರೆ ಅನ್ಕೊತಿದ್ದೀನಿ ಪ್ರತಿಯೊಬ್ಬರು. ಸೊ ಲೆಟ್ಸ್ ಗೋ ಟು Module 5 ಅಂತ ಹೇಳ್ತೀನಿ. ಓಕೆ, so Module 5 explain the two phase of locking protocol used to concurrency control. Very important question. Explain the two phase locking. ಇದರಲ್ಲಿ ಬಂದುಬಿಟ್ಟು ನೋಡಿ, ಇಷ್ಟೊಂದು ಇಲ್ಲಿಂದ ಇಲ್ಲಿಗೆ ಮೀನ್ಸ್ ಫ್ರಮ್ ಹಿಯರ್ ಟು ಹಿಯರ್ ಒಂದು ಕ್ವಶನ್ ಆಗೋಯ್ತು. ಅದಕ್ಕೆ ನಾನು ಇಲ್ಲೊಂದು ಕ್ವಶನ್ ಕೊಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಪ್ರೊವೈಡ್ ಇಲಿಸ್ಟ್ರೇಟ್ ಹೌ ದ ಸೀರಿಯಲೈಸಬಿಲಿಟಿ ಆ್ಯಂಡ್ ಟ್ರಾನ್ಸಾಕ್ಷನ್ ಶೆಡ್ಯೂಲ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೊ ಇನ್ ದಿಸ್ 2 ಕ್ವಶನ್ಸ್ ಒಂದು ಕ್ವಶನ್ ಫಿಕ್ಸ್ ಆಗಿರುತ್ತೆ ಎಕ್ಸಾಮ್ಸ್ಗೆ. ಸೊ ಇನ್ ದಿಸ್ 2 ಕ್ವಶನ್ ಒಂದು ಕ್ವಶನ್ ಫಿಕ್ಸು.
serializability in transaction scheduling ಆಯಿತಾ. ಡಿಸ್ಕ್ರೈಬ್ ದ ವೈಟ್ ಆ್ಯಂಡ್ ಡೈ ಕುಡ್ ಆ್ಯಂಡ್ ವೈಟ್ ಆನ್ ಪ್ರೋಟೋಕಾಲ್ಸ್. ಡೆಡ್ಲಾಕ್ ಪ್ರಿವೆನ್ಷನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಡಿಫೈನ್ ದ ಶೆಡ್ಯೂಲ್ ಅಂದರೆ ಏನು, ಇಲಿಸ್ಟ್ರೇಟ್ ವಿತ್ ಎಕ್ಸಾಂಪಲ್. ಡಿಫರೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ನೋ ಎಸ್ ಕ್ಯೂ ಎಲ್ ಸಿಸ್ಟಮ್ ಎಕ್ಸ್ಪ್ಲೈನ್ ವಿತ್ ಎಕ್ಸ್ಪ್ಲೇನ್ ಅಂತ CAP ಥಿಯರಮ್. CAP ಥಿಯರಮ್ ಇಟ್ಸ್ ಚಾನ್ಸ್ ತುಂಬ ಇದೆ ಬರೋಕ್ಕೆ, ನಿಮಗೆ ಪಾರ್ಟ್ ಎದಲ್ಲೇ ಬಂದುಬಿಡುತ್ತೆ. ಸೊ ಈ 2 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಗೆ. ಸೊ 7 ಮಾರ್ಕ್ಸ್ಗೆ. ಸೊ ಆಫ್ಟರ್ ದಟ್ ಈ ಕ್ವಶನ್ಸಲ್ಲಿ ಏನಿದೆ ಅಲ್ಲ, ಆ್ಯಕ್ಚುಲಿ ಇದು ಫಸ್ಟ್ ಕ್ವಶನ್ ಇಲ್ಲಿ ಹಾಕಬೇಕು ಅಂದ್ಕೊಂಡಿದ್ದೆ, ಬಟ್ ಅದು ಚಾನ್ಸಸ್ ತುಂಬ ಕಡಿಮೆನೂ ಇದೆ ಬರೋಕ್ಕೆ ಎಕ್ಸಾಮಲ್ಲಿ. ಸೊ ಅದರಿಂದ ಅಲ್ಲಿ ಹಾಕಿಲ್ಲ. ಸೊ ಇದು ತುಂಬ ವೈಟೇಜ್ ಕ್ಯಾರಿ ಮಾಡುತ್ತೆ, ಇದು ಬರೋ ಚಾನ್ಸಸ್ ತುಂಬ ಇರುತ್ತೆ. ಶೆಡ್ಯೂಲಿಂಗು ಅಷ್ಟೇ, ನೋ SQL ಅಷ್ಟೇ. ಸೊ ಇನ್ ದಿಸ್ 3 ಕ್ವಶನ್ 1 ಕ್ವಶನ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮ್ಸ್ ಅಂತ ಹೇಳ್ತೀನಿ 6 ಮಾರ್ಕ್ಸ್ಗೆ. ಸೊ ಯಾವುದು ಬಿಡಕ್ಕೆ ಹೋಗ್ಬೇಡಿ. ಡೆಮೋನ್ಸ್ಟ್ರೇಟ್ ಎಕ್ಸಾಮ್ಸ್ ಡೆಡ್ಲಾಕ್ ಟ್ರಾನ್ಸಾಕ್ಷನ್ ಡಿಸ್ಕಸ್ ಡೆಡ್ಲಾಕ್ ಪ್ರಿವೆನ್ಷನ್ ಆಫ್ ಅಲ್ಗಾರಿದಮ್. ಸೊ ಒನ್ ಮೋರ್ ಟೈಮ್ ರಿಪೀಟೆಡ್ ಕ್ವಶನ್, ಇಟ್ಸ್ ಓಕೆ. Write and document of based of NoSQL system. Explain the basic of a CRUD operations of a MongoDB. Demonstrate the concurrency control based on the ಟೈಮ್ ಸ್ಟ್ಯಾಂಪ್ ಆರ್ಡ್ರಿಂಗ್ ಇದೆ, ವೆರಿ ಇಂಪಾರ್ಟೆಂಟು. ಸೊ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೇನು ಈ ಫುಲ್ ಕಂಪ್ಲೀಟಾಗಿ ಇಲ್ಲೇ ನಿಮ್ಗೆ ಒಂದು ಕ್ವಶನ್ ಫಿಕ್ಸ್ ಆಗೋಯ್ತು. ಇದರಲ್ಲಿ ಬಂದುಬಿಟ್ಟು ಈ ನಾರ್ಮಲ್ ವೀಡಿಯೋದ ರೆಗ್ಯುಲರ್ ವೀಡಿಯೋದ ನೋಡ್ಬೋದು ಅಷ್ಟೇ, ಇಷ್ಟಲ್ಲಿ ನಿಮಗೆ ಬಂದುಬಿಡುತ್ತೆ ಇನ್ನೊಂದು 7 ಮಾರ್ಕ್ಸು. ಸೊ ಈ ಪಾರ್ಟ್ ಸಿಯಲ್ಲಿ ಬಂದುಬಿಟ್ಟು ನಿಮಗೆ ಇರಲ್ಲ, 10 ಮಾರ್ಕ್ಸ್ ಕೊಟ್ಬಿಡ್ತಾರೆ ಒಂದ್ಸರಿ. ಸೊ ಆದರೂ ಟ್ರೈ ಮಾಡಿ ಓದೋಕ್ಕೆ. ಇದು ಕೂಡ ಅಷ್ಟೇ ಕಾನ್ಫರೆನ್ಸ್ ಮೇಲೆ, ಬಟ್ ಇಂಪ್ಲಿಮೆಂಟೇಷನ್ ಕಾನ್ಫರೆನ್ಸ್ ಮೇಲೆ ಕೇಳ್ತಾರೆ. ಸೊ ನೋಡ್ಕೊಳ್ಳಿ ಆಯಿತಾ. ಸೊ ಇದರಲ್ಲಿ ಎಷ್ಟಿದೆ ಮಾಡೋದು ಅಂದರೆ 2, 5, 6, 7, 8 ಕ್ವಶನ್ಸ್ ಇದೆ. ಫಾರ್ ಆಲ್ ಎಲ್ಲ ಮಾಡಲಿಂದ 8 ಕ್ವಶನ್ಸ್ ಇದೆ. ಸೊ 8 ಕ್ವಶನ್ 20/20 ಈಸಿಯಾಗಿ ತೊಗೋಬೋದು ನಿಮ್ಮ ಈ ಮಾಡಲಿಂದ, ಮಾಡಲ್ 5 ಆಯಿತಾ. ಸೊ ಇದಾಗಿತ್ತು ಈ ವಿಡಿಯೋ. ನಿಮ್ಗೆ ಯಾರನ್ನ ಇಷ್ಟ ಆಗಿದ್ದಾರೆ ಈ ವಿಡಿಯೋ ಒಂದು ಲೈಕ್ ಮಾಡಿ. 2.0 ವಿಡಿಯೋ ಬಂದುಬಿಟ್ಟು ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಂದರೆ ನಾಳೆ ಸಂಡೇ ಮಾರ್ನಿಂಗ್ 11:30ಗೆ ನಾವೇನಿದೆ 3.0 ವಿಡಿಯೋ ಬಂದುಬಿಟ್ಟು ಅಪ್ಲೋಡ್ ಆಗುತ್ತೆ. 3.0 ವಿಡಿಯೋದಲ್ಲಿ ಆನ್ಸರ್ಸ್ ಬಿಡಿ, ಕ್ವಶನ್ಸ್ ವಿತ್ ಆನ್ಸರ್ಸ್ ಎವ್ರಿಥಿಂಗ್ ವಿಲ್ ಬಿ ಎಕ್ಸ್ಪ್ಲೈನ್ಡ್ ಆಯಿತಾ. ಅದರಲ್ಲಿ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಹಾಗೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಸೊ ಈಸಿ ಶಾರ್ಟಾಗಿ ಹೇಳ್ತೀನಿ. ಸೊ ಅದರಿಂದ ನೀವು ಏನು ಮಾಡ್ಬೋದು, ಈವ್ನಿಂಗ್ 11:30 ಮಾರ್ನಿಂಗ್ ಅಂತಿದ್ದೀನಿ. ಸೊ ನೀವೇ ಕಮೆಂಟ್ ಮಾಡಿ ಮಾರ್ನಿಂಗ್ ಬೇಕಾ ಈವ್ನಿಂಗ್ ಬೇಕಾ ಅಂತ. ನಿಮಗೆ ಯಾವಾಗ ಬೇಕು ಅವಾಗ ಅಪ್ಲೋಡ್ ಮಾಡ್ತೀನಿ. 3.0 ವಿಡಿಯೋ ಕ್ಯಾರೀಸ್ ಲೈಕ್ 35+ ಮಾರ್ಕ್ಸ್ ಅಕ್ಯುರೇಟ್ಲಿ ಆರ್ 50 ಮಾರ್ಕ್ಸ್ ಅಕ್ಯುರೇಟ್ಲಿ ಆಯಿತಾ. ಯಾಕಂದರೆ ತುಂಬ ಫೇಲ್ ಆಗೋ ಸಬ್ಜೆಕ್ಟ್ ಅಲ್ಲ, ಮೀನ್ಸ್ ಪಾಸ್ ಆಗೋ ಸಬ್ಜೆಕ್ಟ್ ಅಲ್ಲ, ತುಂಬ ಜನ ಫೇಲ್ ಆಗ್ತಾ ಇರ್ತಾರೆ. ಸೊ ಅದರಿಂದ ಅವ್ರಿಗೆ ಮಾತ್ರ ಅಕ್ಯುರೇಟಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಆ ವಿಡಿಯೋ ಮಾತ್ರ ಆಯಿತಾ. ಸೊ ಫಾರ್ ನಾಟ್ ಆಲ್. ಸೊ ನಿಮ್ಗೆ ಇಂಟ್ರೆಸ್ಟೆಡ್ ಇದ್ದರೆ ಸಬ್ಸ್ಕ್ರಿಪ್ಷನ್ ತೊಗೋಬೋದು. ನಾವೆಲ್ಲ ಮಾಡೆಲಲ್ಲೂ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡಿದ್ದೀವಿ ಇಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು. ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ.